ಎಲ್ಲರಿಗೂ ನಮಸ್ಕಾರಗಳು. ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾನು ನನ್ನ ಗ್ರಂಥಾಲಯದಲ್ಲಿರುವ 31ನೆಯ ಪುಸ್ತಕ ಪರಿಚಯ ಮಾಡಿಕೊಡ್ತಿದ್ದೇನೆ. ಪುಸ್ತಕದ ಹೆಸರು ವಚನ ಪರುಷ. ಸಂಪಾದನೆ ಡಾಕ್ಟರ್ ಅಕ್ಕ ಗಂಗಾಂಬಿಕಾ. ಪೂಜ್ಯ ಅಕ್ಕ ಅನ್ನಪೂರ್ಣ ತಾಯಿ ಡಾಕ್ಟರ್ ಅಕ್ಕ ಗಂಗಾಂಬಿಕಾ ಅವರ ಭಾವಚಿತ್ರಗಳು ಇದ್ದು, ಈ ಒಂದು ಪುಸ್ತಕ ತುಂಬ ಚಿಕ್ಕದಾಗಿದ್ದು ಒಳ್ಳೆಯ ವಿಷಯಗಳನ್ನು ಒಳಗೊಂಡಿದೆ. ಈ ಒಂದು ಪುಸ್ತಕದಲ್ಲಿ ಮೊದಲಿಗೆ ನೋಡುವಂಥದ್ದಂದರೆ ಸಂಪಾದನೆ ಡಾಕ್ಟರ್ ಗಂಗಾಂಬಿಕಾ ಅಕ್ಕ, ಪ್ರಕಾಶನ ಲಿಂಗಾಯತ್ ಮಹಾಮಠ, ಬಸವ ಸಂಪಾದ ಪ್ರಕಾಶನ, ಬಸವ ಸೇವಾ ಪ್ರತಿಷ್ಠಾನ. ಇದು 12ನೆಯ ಮುದ್ರಣ ಮೇ 2019 ಆಯಿತು. ಇದರ ಬೆಲೆ 25 ರೂಪಾಯಿ. ಮುದ್ರಕರು ಅಕ್ಷಯ ಗ್ರಾಫಿಕ್ಸ್, ಬೀದರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಪುರುಷ ಅಕ್ಕ ಅನ್ನಪೂರ್ಣ ತಾಯಿಯವರು ಬರೆದಂಥ ಈ ಮಾಹಿತಿ ಇದೆ. ಅನಂತರ ಗ್ರಂಥದಾಶೋಹಿಗಳಾದಂಥ ಶರಣೆ ಲಕ್ಷ್ಮೀಬಾಯಿ ಶರಣ ವೈಜನಾಥ್ ಕಮಠಾಣೆ ಅವರ ಒಂದು ವಿಳಾಸ ಇದೆ. ಅದೇ ರೀತಿ ಮುನ್ನುಡಿ ಕೂಡ ಇದೆ. ಮುನ್ನುಡಿಯನ್ನು ಪೂಜ್ಯ ಶ್ರೀ ಅಕ್ಕ ಅನ್ನಪೂರ್ಣ ಅವರು ಬರೆದಿದ್ದಾರೆ. ಅನಂತರ ಸಂಕ್ಷಿಪ್ತ ಪರಿಚಯ ಇದೆ. ಸಂಕ್ಷಿಪ್ತ ಪರಿಚಯವನ್ನು ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಅವರು ಬರೆದಿದ್ದಾರೆ. 25ನೇ ವಾರ್ಷಿಕೋತ್ಸವ ಬೆಳ್ಳಿ ಹಬ್ಬ ಶರಣೆ ವೈಶಾಲಿ ಶರಣ ಡಾಕ್ಟರ್ ದಿಲೀಪ್ ಕಮಠಾಣೆ ಅವರ ಕಿರು ಪರಿಚಯ ಮಾಡಿದವರು ಧನರಾಜ್ ಎಸ್ ಪಾಟೀಲ್, ಪ್ರಾಚಾರ್ಯರು LK B.Ed ಕಾಲೇಜ್, ಬೀದರು. ಅದೇ ರೀತಿ ಇದರಲ್ಲಿ ಸುಮಾರು 108 ವಚನಗಳಿವೆ. ಒಂದು ವಚನ ಮಂಗಲ ಇದೆ, ಮತ್ತೊಂದು ಜನಪದ ನುಡಿಗಳು ಇವೆ. ಆಮೇಲೆ ಕೊನೆಯ ಪುಟದಲ್ಲಿ ದಾಸೋಹಿಗಳ ಚಿತ್ರಪುಟವೂ ಇದೆ. ಬೆನ್ನುಡಿಯಲ್ಲಿ ಇರುವಂಥ ವಚನವನ್ನು ನಾನು ಓದುತ್ತೇನೆ. ಆದ್ಯರ ವಚನ ಪರುಷ ಖಂಡಣ. ಸದಾಶಿವನೆಂಬ ಲಿಂಗವು ನಂಬುವುದು, ನಂಬಲೊಡನೆ ನೀ ವಿಜಯ ಖಂಡಣ. ಅದರಕ್ಕೆ ಕೈ ಉದರಕ್ಕೆ ಸಿಹಿ, ಕೂಡಲ ಸಂಗನ ಶರಣರ ವಚನ ಬೇವ ನುಡಿ ಸವಿದಂತೆ ಅಂತ ಬೆನ್ನುಡಿಯಲ್ಲಿ ಇದೆ. ನನಗೆ ಇದರಲ್ಲಿ ಓದಬೇಕಂತ ಅನಿಸಿರುವಂಥ ಒಂದು 5 ವಚನಗಳನ್ನು ನಾನು ಓದುತ್ತೇನೆ. ಲಿಂಗವ ಪೂಜಿಸಿ ಫಲವೇನಯ್ಯ, ಸಮರತಿ ಸಮಕ್ಕಳೆ ಸಮಸುಖವ ನರಿಯದನ್ನಕ್ಕ. ಲಿಂಗವ ಪೂಜಿಸಿ ಫಲವೇನಯ್ಯ, ಕೂಡಲ ಸಂಗಮ ದೇವರ ಪೂಜಿಸಿ ನದಿಯೊಳಗೆ ನದಿ ಬೆರೆಸಿದಂತಾಗದನ್ನಕ್ಕ. 2ನೇ ಒಂದು ವಚನ. ಅರಿವಿಲ್ಲದ ಕಾವು ಉಂಟೆ, ಅರಿವಿಲ್ಲದ ಪ್ರಾಣ ಉಂಟೆ, ಅರಿವಿಲ್ಲದ ನಿಲುವುಂಟೆ, ಭಾವಿಲ್ಲದ ಭಕ್ತಿ ಉಂಟೆ. ಕೂಡಲ ಸಂಗಮ ದೇವ ನೀವು ಪರಿಪೂರ್ಣರಾಗಿ ಪಿರಿ, ಅಮಗುಣಕ್ಕೆ ತೆರಹಿಲ್ಲ. ನೀನೊಲಿದಡೆ ಕೊರಡು ಕೊನುವರದಯ್ಯ, ನೀನೊಲಿದಡೆ ಬರಡು ಹಯ್ಯನೋದಯ್ಯ. ನೀನೊಲಿದೊಡೆ ವಿಷವು ಅಮೃತವುದಯ್ಯ, ನೀನೊಲಿದೊಡೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪವು. ಕೂಡಲ ಸಂಗಮ ದೇವ. ಮನೆಯೊಳಗೆ ಮನೆಯೊಡೆ ನಿದ್ದಾನೋಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ. ಮನೆಯೊಳಗೆ ಮನೆಯೊಡೆ ನಿದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷ ತುಂಬಿ. ಮನೆಯೊಳಗೆ ಮನೆಯೊಡೆಯನಿಲ್ಲ, ಕೂಡಲ ಸಂಗಮ ದೇವ. ಕಾಗೆ ಒಂದಗುಳ ಕಂಡೊಡೆ ಕರಿಯದೆ ತನ್ನ ಬಳಗವನ್ನು, ಕೋಳಿ ಒಂದು ಕುಟುಕ ಕಂಡೊಡೆ ಕೂಗಿ ಕರಿಯದೆ ತನ್ನ ಕುಲವನ್ನೆಲ್ಲ. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದೆಡೆ, ಕಾಗೆ ಕೋಳಿಯಿಂದ ಕರಕಷ್ಟ. ಕೂಡಲ ಸಂಗಮ ದೇವ. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ. ಮೃದು ವಚನವೇ ಸಕಲ ತಪಂಗಳಯ್ಯ, ಸದ್ವಿನಯವೇ ಸದಾಶಿವನ ಒಲುಮೆಯ್ಯ. ಕೂಡಲ ಸಂಗಮ ನಂತಲ್ಲೊದೊಲ್ಲನಯ್ಯ ಅಂತ ಈ ರೀತಿಯಾಗಿ ವಚನಗಳು ಇದರಲ್ಲಿವೆ. ಮರ್ತ್ಯ ಲೋಕ ಎಂಬುದು ಕರ್ತನ ಕಮ್ಮಟವಯ್ಯ,
ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವ ಅಂತ ಅನೇಕ ವಚನಗಳು ಇದರಲ್ಲಿ, ತುಂಬ ಚಿಕ್ಕ ಚಿಕ್ಕ ವಚನಗಳಾದರೂ ಕೂಡ ಇದರಲ್ಲಿ ಭಾಳಷ್ಟು ಅರ್ಥ ಇದೆ. ಇದನ್ನು ಇಂದಿನ ಮಕ್ಕಳಿಗೆ ತಿಳಿಯಬೇಕಾದರೆ ಅವರು ಇಂತಹ ಪುಸ್ತಕಗಳನ್ನು ಓದಬೇಕು ಅಂತ ನಾನು ಹೇಳಲು ಬಯಸುತ್ತೇನೆ. ಇನ್ನು ಜನಪದ ನುಡಿಗಳೊಳಗೆ ಒಂದಷ್ಟು ಸಾಲುಗಳಿವೆ, ಅದನ್ನು ನಾನು ಓದಲು ಬಯಸುತ್ತೇನೆ. ಬಸವ ಸಾರಿದ ನಂದು ಕುಶಲದಲ್ಲಿ ವಚನಗಳ ಮುಸುಕಿರುಳ ಹರಿದು ನಸುಕಾತು ಜಗದೊಳಗೆ ಹೊಸ ಮತದ ಸೂರ್ಯನುದಯಿಸಿದ. ನಾನು ಬೊಮ್ಮನು ಎಂದು ತಾನು ಹಿಡಿಯಿತು ವೇದ, ಹೀನೆಂದು ಹೇಳಿ ವಚನಗಳು ಸಾರಿದವು ಮಾನ್ಯರಿಗೆ ಎಲ್ಲ ಬೊಮ್ಮೆಂದು. ಮಿದ್ದಿದ್ದನ್ನು ಶಿವಗೋಷ್ಠಿ ಬಿದ್ದು ವೇದಗಳಂದು ಹುದ್ದೆ ಹೊಂದಿದವು ಜಗದೊಳಗೆ ವಚನಗಳ ಸುದ್ದಿ ನಾಡ್ತುಂಬಿ ಜನ ಹಿಕ್ಕಿ. ಸೋಸಿ ವಚನದ ತಿರುಳ ಬೀಸಿದವು ಶಿವಗಾಳಿ ಮೋಸಿ ಬಂದಂತೆ ಗುಂಗಿಗಳು ಹೊಗಳಿಗೆ ರಾಸಿ ಜನ ಬಂತು ಮಂಟಪಕ್ಕೆ. ವಚನ ಮಂಟಪ ಬಳ್ಳಿ ಸೂಸಿ ಮೊಗ್ಗೆ ಹೂ ಬಿಡಲು ರುಚಿಜೇನ ಹುಟ್ಟ ಹೊಸ ಮತವು ಕಟ್ಟಿದರು ವಚನ ಶಾಸ್ತ್ರಕರು ನಾಡೊಳಗೆ ಅಂತ ಜನಪದ ನುಡಿಯೊಳಗೆ ತುಂಬ ಉತ್ತಮವಾದ ಒಂದು ಬರಹ ಇದರಲ್ಲಿ ಇದ್ದು ಇದು ಕೂಡ ನನಗೆ ಇಷ್ಟವಾಯಿತು. ಒಟ್ಟಿನಲ್ಲಿ ಈ ಪುಸ್ತಕ ಬಹಳಷ್ಟು ಮಕ್ಕಳಿಗೆ ಓದಲು ಅನುಕೂಲ ಆಗುತ್ತದೆ. ಇಂಥ ಪುಸ್ತಕಗಳು ಮಕ್ಕಳ ಕೈಗೆ ನಾವು ಕೊಟ್ಟಿದ್ದೇ ಆದರೆ ಉತ್ತಮ ಮೌಲ್ಯ ಸಂಸ್ಕಾರ ಅವರಿಗೆ ತನ್ನಿಂದ ತಾನೇ ಬರ್ತದೆ ಅಂತ ನಾನು ಹೇಳಲು ಬಯಸುತ್ತಾ, ಎಲ್ಲರಿಗೂ ನಾನು ಹೇಳೋದು ಒಂದೇ, ಮಕ್ಕಳ ಕೈಗೆ ಪುಸ್ತಕ ಕೊಡ್ರಿ. ಓದುವಂಥ ಯಾವುದೇ ಒಂದು ಚಿಕ್ಕ ಪುಸ್ತಕ ಆಗಿರಲಿ, ಅದು ಅವರ ಮನೆಯ ಗ್ರಂಥಾಲಯದಲ್ಲಿ ಇರಲಿ. ಅವರು ಓದುವಂಥ ವಿದ್ಯಾರ್ಥಿಗಳಾಗಲಿ ಮುಂದಿನ ಉತ್ತಮ ಭವಿಷ್ಯದ ಪ್ರಜೆಗಳು ಅವರು ಆದರೆ ಅವರಿಗೆ ಇಂತಹ ಪುಸ್ತಕ ಓದುವ ಹವ್ಯಾಸವನ್ನು ರೂಢಿಸಿ ಅಂತ ನಾನು ಹೇಳುತ್ತಾ ಈ ಪುಸ್ತಕ ಪರಿಚಯ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತೇನೆ. ಈ ಕಾರ್ಯಕ್ರಮ ತಮಗೂ ಇಷ್ಟವಾದರೆ ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಕಾಮೆಂಟ್ ಬರೆಯುವುದನ್ನು ಮಾತ್ರ ಮರೆಯಬೇಡಿ. ಮತ್ತೆ ನಾನು ನಾಳೆ ಹೊಸ ಪುಸ್ತಕದೊಂದಿಗೆ ಭೇಟಿಯಾಗೋಣ. ನಮಸ್ಕಾರಗಳು, ಧನ್ಯವಾದಗಳು.